ಸರಿ. ನಮಸ್ತೆ ಮೇಡಮ್, ಹೇಳಿ. ಅದ ರೊಮೆಟೆಡ್ ಆರ್ಥರೈಟಿಸ್ ಹಾಕ್ಲತ್ತೀನ್ರಿ ಮೇಡಮ್, ಇನ್ನೂ ಕಮ್ಮಿ ಆಗಿಲ್ರಿ. ಅದ ಇಂಡೆಕ್ಸ್ ಫಿಂಗರ್ ರಿಂಗ್ ಹಾಕಂದಿದ್ರಲ್ರಿ. ಹ್ಮ್. ಡಾರ್ಕ್ ಬ್ಲೂ ಮತ್ತೇನೇನಿದೆ ಮೇಡಮ್ ಕಲರ್. ಸಿಂಟಮ್ಸ್? ಏನಿದೆ ಮತ್ತೆ? ಮತ್ತ ಐ ಕೆಟ್ರಾಕ್ಟ್ ಇದೆ ರೀ. ಹ್ಮ್ ಸಿಂಪ್ಟಮ್ಸ್ ಏನಿಲ್ರಿ, ಮೊಣಕಾಲ್ ನೋವು, ಹ್ಮ್ ಫಿಂಗರ್ಸ್ ನೋವು ಅದ. ಮೊಣಕಾಲ್ ಎಲ್ಲಿ ನೋವು ಬರುತ್ತೆ ಮೇಡಮ್? ಮುಂದೆನಾ ಹಿಂದೆನಾ? ಫ್ರಂಟ್ ರೀ. ಫ್ರಂಟ್ ನೋವು ಕಟ್ ಕಟ್ ಸೌಂಡ್ ಬರುತ್ತಾ? ಊತ ಏನಾರ ಇದೆಯಾ? ಇಲ್ಲ ಇಲ್ಲ, ಊತ ಇದೆ ರೀ, ಕಟ್ಕಟ್ ಸೌಂಡ್ ಏನಿಲ್ಲ. ಊತ ಇದೆ ಅಂದ್ರಲ್ಲಿ ಜಲತತ್ವ ಜಾಸ್ತಿ ಆಗಿರುತ್ತೆ. ಅಂದ್ರೆ ನಿಮ್ ಸಿಂಟಮ್ಸ್ ಮೂಲಕ ಹೇಳೋದಾದ್ರೆ ದೇಹದಲ್ಲಿ ಜಲತತ್ವ ಜಾಸ್ತಿ ಇರುತ್ತೆ. ಅಂದ್ರೆ ಅಗ್ನಿತತ್ವ ಹ್ಮ್. ಕಡಿಮೆ ಇರುತ್ತೆ. ಇವಾಗ ಇಲ್ಲಿ ನಿಮ್ಗೆ ನೀ ಪೇನೆ ಬರ್ತಾ ಇದೆ ಅಂತಂದ್ರೆ ಫ್ರಂಟ್ ಅಲ್ಲಿ ಬರ್ತಾ ಇದೆ. ಮುಂದೆ ನೀ ಪೇನ್ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಕೊಡ್ತೀನಿ ನಿಮ್ಗೆ. ಮಂಡಿ ನೋವು ಓಕೆ ರೀ. ಇಲ್ಲಿ ಈ ಭಾಗದಲ್ಲಿ ಫ್ರಂಟ್ ಬರ್ತಾ ಇದೆ, ಮುಂದೆ ಬರ್ತಾ ಇದೆ ಅಂತಂದ್ರೆ ಇಲ್ಲಿ ಸ್ಟಮಕ್ ಮೆರಿಡಿಯನ್ ವೀಕ್ ಆಗಿರುತ್ತೆ. ಅಂದ್ರೆ ಇಲ್ಲಿ ನಮ್ ಕಾಲಲ್ಲಿ ಸ್ಟಮಕ್, ಸ್ಪ್ಲೀನ್, ಆಮೇಲೆ ಲಿವರ್, ಕಿಡ್ನಿ ಎಲ್ಲ ಮೆರಿಡಿಯನ್ ಪಾತ್ವೇಸ್ ಇರುತ್ತೆ. ಆ ಮೆರಿಡಿಯನ್ಗಳಲ್ಲಿ ಏನಾದ್ರು ಸ್ಟ್ಯಾಗ್ನೇಷನ್ ಆದಾಗ ನಿಮ್ಗೆ ಮಂಡಿ ನೋವು ಬರೋದು. ಮಂಡಿ ನೋವು ಬರೋದಕ್ಕೆ ಅಲ್ಲಿ ಒಂದೇ ಆರ್ಗನ್ ಫಂಕ್ಷನಿಂಗ್ ಇಂಬ್ಯಾಲೆನ್ಸ್ ಆಗಿರಲ್ಲ, ಬೇರೆ ಬೇರೆ ಆರ್ಗನ್ಗಳು ಇಂಬ್ಯಾಲೆನ್ಸ್ ಆಗಿರುತ್ತೆ. ಈಗ ನೋಡಿ, ನಿಮ್ಗೆ ಮಂಡಿ ನೋವು ಅಂದ್ರೆ ಮಂಡಿ ನೋವಿಗೆ ಬರೀ ಇಲ್ಲಿ ಸ್ಟಮಕ್ ಸ್ಪ್ಲೀನ್ ಅಷ್ಟೇ ಟ್ರೀಟ್ ಮಾಡಿದ್ರೆ ಆಗಲ್ಲ. ಲಿವರ್ನು ಟ್ರೀಟ್ ಮಾಡಬೇಕು, ಕಿಡ್ನಿನೂ ಟ್ರೀಟ್ ಮಾಡಬೇಕು. ಇಲ್ಲಿ ಎಲ್ಲಾ ಆರ್ಗನ್ಗಳು ಟ್ರೀಟ್ ಮಾಡಿದಾಗ ಮಾತ್ರ ಕ್ಲಿಯರ್ ಆಗುತ್ತೆ. ಇದು ಒಂದೇ ದಿನ ನಮ್ಮ ಹತ್ರ ಥೆರಪಿ ತಗೊಂಡಾಗ ಬರೀ ಒಂದ್ ವಾರ ನಾವ್ ಏನ್ ಮಾಡ್ತೀವಿ ಅಂದ್ರೆ ಸ್ಟಮಕ್ ಸ್ಪ್ಲೀನ್ ನ ಸ್ಟ್ರೆಂತ್ ಮಾಡಿರ್ತೀವಿ. ಆಗ ಸ್ಟಮಕ್ ಸ್ಪ್ಲೀನ್ ಅಲ್ಲಿ ಸ್ವಲ್ಪ ಫಂಕ್ಷನಿಂಗ್ ಜಾಸ್ತಿ ಆಗಿರುತ್ತೆ. ನೆಕ್ಸ್ಟ್ ವೀಕ್ ಏನ್ ಮಾಡ್ತೀವಿ, ಲಿವರ್ ಮತ್ತೆ ಗಾಲ್ ಬ್ಲಾಡರ್ ನ ಟ್ರೀಟ್ ಮಾಡ್ತೀವಿ. ಆಗ ಲಿವರ್ ಮತ್ತೆ ಗಾಲ್ ಬ್ಲಾಡರ್ ಸ್ಟ್ರೆಂತ್ ಆಗುತ್ತೆ. ಇಲ್ಲಿ ನಿಮ್ಗೆ ಬರೀ ಮಂಡಿನೂ ಅಷ್ಟೇ ಕ್ಲಿಯರ್ ಆಗಲ್ಲ. ಸ್ಟಮಕ್ ಮತ್ತೆ ಸ್ಪ್ಲೀನ್ ಸ್ಟ್ರೆಂಥನ್ ಮಾಡಿದಾಗ ಸ್ಟಮಕ್ ಇಂದ ಏನೇನ್ ಇಶ್ಯೂಸ್ ಬರುತ್ತೆ, ಕೂಲ್ ಉದುರೋದಾಗ್ಲಿ, ಆಮೇಲೆ ಇದು ಗ್ಯಾಸ್ಟ್ರಿಕ್ ಆಗೋದು, ಎಸಿಡಿಟಿ ಆಗೋದು, ಆಮೇಲೆ ಇನ್ನು ಕೆಲವೊಬ್ಬರಿಗೆ ಊಟ ಮಾಡಿದ ಬೇಗ ಡೈಜೆಷನ್ ಆಗ್ತಿರಲ್ಲ. ಆಮೇಲೆ ಇದು ನೀ ಪೇನ್ ಎಲ್ಲ ಬರೋದು ಸ್ಟಮಕ್ ವೀಕ್ನೆಸ್ ಇಂದನೂ ಬರುತ್ತೆ, ಲಿವರ್ ಫಂಕ್ಷನಿಂಗ್ ಇಂಬ್ಯಾಲೆನ್ಸ್ ಇಂದನೂ ಬರುತ್ತೆ, ಕಿಡ್ನಿ ಮತ್ತು ಯೂರಿನರಿ ಬ್ಲಾಡರ್ ಇಂಬ್ಯಾಲೆನ್ಸ್ ಇಂದನೂ ಬರುತ್ತೆ. ಇದು ಒಂದೇ ದಿನಕ್ಕೆನೆ ವಾಸಿ ಆಗುವಂಥದ್ದಲ್ಲ. ಪ್ರತಿ ವಾರ ನಮ್ಮ ಹತ್ರ ಥೆರಪಿ ತಗೊಳ್ಬೇಕು. ನಮ್ಮ ಹತ್ರ ಯಾರೇ ಬಂದ್ರು ನಾನು ಅವ್ರಿಗೆ ಸಜೆಸ್ಟ್ ಮಾಡೋದು 5 ರಿಂದ 6 ವಾರ ಥೆರಪಿ ತಗೊಳ್ಳಿ ಅಂತ ಹೇಳ್ತೀನಿ. ಯಾಕೆ ಅಂತಂದ್ರೆ 5 ರಿಂದ 6 ವಾರ ಥೆರಪಿ ತಗೊಂಡಾಗ ಎವ್ರಿ ವೀಕ್ ಒಂದೊಂದು ಆರ್ಗನ್ ನ ಸ್ಟ್ರೆಂತ್ ಮಾಡ್ತಾ ಹೋಗ್ತೀವಿ. ಇಲ್ಲಿ ಇವಾಗ ನಿಮ್ಗೆ ಹ್ಮ್. ನಾನು ಲಿವರ್ ನ ಟ್ರೀಟ್ ಮಾಡಿದಾಗ ಬರೀ ನಿಮ್ಗೆ ಮೊಣಕಾಲು ನೋವು ಅಷ್ಟೇ ಕಡಿಮೆ ಆಗಲ್ಲ, ಅದ್ರ ಜೊತೆಗೆ ಫ್ಯಾಟಿ ಲಿವರ್ ವಾಸಿ ಆಗುತ್ತೆ, ಕೊಲೆಸ್ಟ್ರಾಲ್ ವಾಸಿ ಆಗುತ್ತೆ, ಆಮೇಲೆ ಕಣ್ಣಿನ ಇಶ್ಯೂಸ್ ಕ್ಲಿಯರ್ ಆಗುತ್ತೆ. ಆಮೇಲೆ ಈಗ ಆರ್ಥರೈಟಿಸ್ ಅಂದ್ರೆ ಫಿಂಗರ್ಸ್ ಪೇನ್ ಬರುತ್ತೆ ಅಂದ್ರೆ ಅದು ಕ್ಲಿಯರ್ ಆಗುತ್ತೆ. ಕೆಲವೊಬ್ಬರಿಗೆ ಸ್ಕಿನ್ ಎಲ್ಲ ಇಚಿಂಗ್ ಬರುತ್ತಿರುತ್ತೆ, ಆಮೇಲೆ ಬಿ ಪಿ ಇರುತ್ತೆ, ಶುಗರ್ ಇರುತ್ತೆ. ನೋಡಿ, ಒಂದು ಲಿವರ್ ಆರ್ಗನ್ ಸ್ಟ್ರೆಂತ್ ಮಾಡೋದ್ರಿಂದ ಮಲ್ಟಿಪಲ್ ಇಶ್ಯೂಸ್ ನಿಮ್ಗೆ ಕ್ಲಿಯರ್ ಆಗುತ್ತೆ. ಸೊ ಈ ಥೆರಪಿಯಲ್ಲಿ ಏನಂದ್ರೆ ಪೇಷನ್ಸ್ ಇಂದ ಥೆರಪಿ ತಗೊಳ್ಬೇಕು, ಮತ್ತೆ ಎವ್ರಿ ವೀಕ್ ನಮ್ಮ ಹತ್ರ ಕಾಂಟ್ಯಾಕ್ಟ್ ಅಲ್ಲಿ ಇರಬೇಕು. ಇದೇನಂತಂದ್ರೆ ಈಗ ನಾವು ಕಲರ್ ಹಾಕೊಳ್ತೀವಿ, ಇಲ್ಲ ಅಂತಲ್ಲ. ಕಲರ್ ಹಾಕೊಂಡಾಗ ಏನಾಗುತ್ತೆ ಅಂದ್ರೆ ನಿಮ್ಗೆ ಒಂದು 50% ರಿಸಲ್ಟ್ ಬರ್ಬೋದು. ಬಟ್ ರೂಟ್ ಕಾಸ್ ಇಂದ ನಿಮ್ಗೆ ಟ್ರೀಟ್ ಮಾಡ್ಬೇಕಂತಂದ್ರೆ ನಾವು ಅಲ್ಲಿ ಸಿಂಗಲ್ ಪಾಯಿಂಟ್ ಕೊಡ್ಲೇಬೇಕು. ಸಿಂಗಲ್ ಪಾಯಿಂಟ್ ಸೀಡ್ ಲಿವರ್ ಥೆರಪಿ. ಟು ಸೆಡೆಕ್ಟ್ ಮಾಡ್ಬೋದೇನ್ರಿ ಮೇಡಮ್? ಏನು? ಲಿವರ್ ಟು ಸೆಡೆಕ್ಟ್. ಹಂಗ್ ಹೇಳಕ್ ಆಗಲ್ಲ ಮೇಡಮ್. ನಮ್ಮ ಹತ್ರ ಯಾರೇ ಥೆರಪಿ ಬಂದ್ರು ನಾಲ್ಗೆ ನೋಡ್ಬಿಟ್ಟೆ ಕೊಡೋದು. ನೀವೀಗ ಒಂದು ಇಷ್ಟು ಸಿಂಪ್ಟಮ್ಸ್ ಹೇಳ್ತೀರಾ, ನಾನು ಸುಮ್ಮನೆ ಹಾಗೆ ಕೊಟ್ಬಿಟ್ರೆ ನಿಮ್ಗೆ ಅಲ್ಲಿ ಯಾವ ಆರ್ಗನ್ ಇಂಬ್ಯಾಲೆನ್ಸ್ ಆಗಿದೆ ಏನಂತ ನಾಲ್ಗೆ ನೋಡಿದಾಗ ಮಾತ್ರ ಗೊತ್ತಾಗುತ್ತೆ. ಇವನ್ ನಾಡಿನೂ ನೋಡ್ಬೇಕಂತಿಲ್ಲ, ನಾಲ್ಗೆ ನೋಡ್ದಾಗ್ಲೇನೆ ನಿಮ್ಗೆ 90% ಕ್ಲಾರಿಟಿ ಬರುತ್ತೆ. ಇನ್ನ 10% ಸಿಂಪ್ಟಮ್ಸ್ ಮೇಲೆ ಹೇಳ್ತೀವಿ ನಾವು. ಇವಾಗ ನಿಮ್ಗೆ ನಾನು ಹೇಳ್ಕೊಡ್ತಾ ಇದ್ದೆ ನೀ ಪೇನ್. ನಾನು ಯಾಕೆ ಈ ಟಾಪಿಕ್ ನೀ ಪೇನ್ ನ ತಗೊಳ್ತಿದ್ದೀನಿ ಅಂದ್ರೆ ಇದು ನಿಮ್ ಒಬ್ರದೇ ಸಮಸ್ಯೆ ಅಲ್ಲ. ನೀ ಪೇನು ಪ್ರತಿಯೊಬ್ಬರ ಮನೇಲೂ ಪ್ರತಿಯೊಬ್ಬರಿಗೂ ಈ ಪೇನ್ ಇದೆ ಈಗ. ಯಾಕೆ ತೊಂದರೆ ಬರ್ತಾ ಇದೆ ನೀ ಪೇನ್ ಅಂತಂದ್ರೆ ನಮ್ ಫುಡ್ ಹ್ಯಾಬಿಟ್ಸ್ ಚೆನ್ನಾಗಿರಲ್ಲ. ಫುಡ್ ಹ್ಯಾಬಿಟ್ಸ್ ಅಂದ್ರೆ ಏನೋ ಹೊರಗಡೆ ಜಂಕ್ ಫುಡ್ ಅಷ್ಟೇ ತಿನ್ನೋದ್ರಿಂದ ಮಂಡಿನೂ ಬರುತ್ತೆ ಅಂತಲ್ಲ. ತುಂಬಾ ಕೆಮಿಕಲ್ ಹಾಕಿರೋ ಅಕ್ಕಿ, ರಾಗಿ, ಗೋಧಿನ ಉಪಯೋಗಿಸಿದಾಗೂ ಕೂಡ ನಿಮ್ಗೆ ಅಲ್ಲಿ ನೀ ಪೇನ್ ಬರ್ತಾ ಇರುತ್ತೆ. ನೀ ಪೇನ್ ನಾನು ಹೇಳಿದೆ ನಿಮ್ಗೆ ಮಲ್ಟಿಪಲ್ ಆರ್ಗನ್ಸ್ ಇಂಬ್ಯಾಲೆನ್ಸ್ ಆಗಿರುತ್ತೆ. ಇವಾಗ ನಿಮ್ಗಲ್ಲಿ ಸ್ಟಮಕ್ ಮತ್ತೆ ಲಿವರ್ ಇಂಬ್ಯಾಲೆನ್ಸ್ ಆಗಿ ಬರ್ತಾ ಇದೆ ಅಂತಂದ್ರೆ ಇಲ್ಲಿ ನಾವು ಬರೀ ಥೆರಪಿ ಕೊಡೋದ್ರಿಂದನೇ ನಿಮ್ಗೆ ವಾಸಿ ಆಗುತ್ತೆ ಅಂತಲ್ಲ, ಜೊತೆಗೆ ನೀವು ಕೂಡ ಎಫರ್ಟ್ ಹಾಕ್ಬೇಕು. ನಿಮ್ಮ ಫುಡ್ ಹ್ಯಾಬಿಟ್ಸ್ ನ ಸರಿ ಮಾಡ್ಕೋಬೇಕು, ನಿಮ್ಮ ಫಿಸಿಕಲ್ ಆಕ್ಟಿವಿಟಿನ ಇಂಪ್ರೂವ್ ಮಾಡ್ಕೋಬೇಕು. ಇದೆಲ್ಲ ಮಾಡಿದಾಗ ಸರಿ ಹೋಗುತ್ತೆ ನಿಮ್ಗೆ. ಇವಾಗ ಮೇನ್ ನಮ್ಗೆ ಸೋರ್ಸ್ ನಮ್ ದೇಹಕ್ಕೆ ಏನ್ ಬೇಕು ಅಂತಂದ್ರೆ ಫುಡ್ ಬೇಕು. ಫುಡ್ ಅನ್ನು ಕೆಮಿಕಲ್ ಹಾಕದೇ ಇರೋದು ಅಕ್ಕಿ, ರಾಗಿ, ಗೋಧಿ ಉಪಯೋಗಿಸ್ಬೇಕು. ಇವಾಗ ನೀವು ನೋಡಿರ್ಬೋದು, ನಾವೆಲ್ಲ ಹೆಚ್ಚಿಗೆ ನಡೆಯೋದೇ ಇಲ್ಲ, ನಡೆದ್ರೆ ಮಂಡಿ ನೋವು ಬರುತ್ತೆ ಅಂತೀವಿ. ಎಲ್ಲದ್ರಲ್ಲೂ ವೆಹಿಕಲ್ ಮೇಲೆ ಡಿಪೆಂಡ್ ಆಗಿರೋದು. ಮೊದ್ಲೆಲ್ಲ ಮಂಡಿ ನೋವು ಬರ್ತಿತ್ತು, ಆದ್ರೆ ಅವ್ರಿಗೆ ಯಾವಾಗ ಬರ್ತಿತ್ತು ಅಂದ್ರೆ 70 ಏಜ್ ಆದ್ಮೇಲೆ ಬರ್ತಿತ್ತು. ಇವಾಗ ನೋಡಿ, ನಿಮ್ದು ಇಷ್ಟು ಚಿಕ್ಕ ಏಜ್ ಇದೆ, ಚಿಕ್ಕ ಏಜ್ ಅಲ್ಲೇ ನೀವು ಮಂಡಿ ನೋವು ಅಂತಿದ್ದೀರಿ, ಆರ್ಥರೈಟಿಸ್ ಅಂತಿದ್ದೀರಿ. ಇವೆಲ್ಲ ಇಶ್ಯೂಸ್ ಯಾಕೆ ಬರುತ್ತೆ? ನಾವೇ ಕಾರಣ ಅದಕ್ಕೆ. ಒಂದು ನಾವು ಫಿಸಿಕಲ್ ಆಕ್ಟಿವಿಟಿ ಮಾಡ್ತಾ ಇರಲ್ಲ,
ಫುಡ್ ಹ್ಯಾಬಿಟ್ಸ್ ನಮ್ದು. ಫುಡ್ ಹ್ಯಾಬಿಟ್ಸ್ ಅಂದ್ರೆ ಎಲ್ಲಾರು ಅಕ್ಕಿ ರಾಗಿ ಗೋಧಿ ಉಪಯೋಗಿಸ್ತೀವಿ ಇಲ್ಲ ಅಂತಲ್ಲ, ಬಟ್ ಕೆಮಿಕಲ್ ಹಾಕಿದಾಗ ಏನಾಗುತ್ತಂದ್ರೆ ನಾವು ಸುಮ್ನೆ ಊಟ ಮಾಡೋದು ಬರೀ ಹೊಟ್ಟೆ ತುಂಬಕ್ ಮಾತ್ರ, ಅದು ಎನರ್ಜಿ ಆಗಿ ಕನ್ವರ್ಟ್ ಆಗಲ್ಲ, ಬ್ಲಡ್ ಆಗಿ ಕನ್ವರ್ಟ್ ಆಗಲ್ಲ. ಇವಾಗ ಮಂಡಿ ನೋವಲ್ಲೇನೆ ತುಂಬಾ ವೆರೈಟೀಸ್ ಇದೆ. ಕೆಲವೊಬ್ರಿಗೆ ಮುಂದೆ ಮಂಡಿ ನೋವು ಬರುತ್ತೆ, ಕೆಲವೊಬ್ರಿಗೆ ಇಲ್ಲಿ ಸೈಡ್ ಅಲ್ಲಿ ಮಂಡಿ ನೋವು ಬರುತ್ತೆ, ಕೆಲವೊಬ್ರಿಗೆ ಹಿಂಭಾಗದಲ್ಲಿ ನೋವು ಬರುತ್ತೆ, ಕೆಲವೊಬ್ರಿಗೆ ಕಟ್ ಕಟ್ ಅಂತ ಸೌಂಡ್ ಬರುತ್ತೆ, ಕೆಲವೊಬ್ರಿಗೆ ಸ್ವೆಲ್ಲಿಂಗ್ ಇರುತ್ತೆ. ಇದು ಇಷ್ಟೆಲ್ಲ ನಿಮ್ಗೆ ವೆರೈಟೀಸ್ ಇದ್ದಾಗ ನಾವು ಒಂದ್ ಆರ್ಗನ್ ನ ಟ್ರೀಟ್ ಮಾಡೋದ್ರಿಂದ ಇದು ವಾಸಿ ಆಗಲ್ಲ. ಎಲ್ಲಾ ಆರ್ಗನ್ಸ್ ನ ಟ್ರೀಟ್ ಮಾಡಿದಾಗ ಮಾತ್ರ ಕ್ಲಿಯರ್ ಆಗುತ್ತೆ. ಇವಾಗ ನಿಮ್ಗೆ ಏನಾದ್ರು ಕಟ್ ಕಟ್ ಸೌಂಡ್ ಬರ್ತಾ ಇದೆ ಅಂತಂದ್ರಲ್ಲಿ ಅಲ್ಲಿ ಒಂದ್ ಆರ್ಗನ್ ಮಾತ್ರ ಹೀಟ್ ಆಗಿರಲ್ಲ. ಸ್ಟಮಕ್ ಹೀಟ್ ಆಗಿರುತ್ತೆ, ಸ್ಪ್ಲೀನ್ ಹೀಟ್ ಆಗಿರುತ್ತೆ. ಯಾಕೆ ಸ್ಟಮಕ್ ಸ್ಪ್ಲೀನ್ ತಗೊಳ್ತಿದೀವಿ ಅಂದ್ರೆ ಲಿವರ್ ಅಲ್ಲಿ ಹೀಟ್ ಆದಾಗ ಕಿಡ್ನಿ ಸ್ಟಮಕ್ ಕೂಡ ಹೀಟ್ ಆಗುತ್ತೆ. ಯಾಕಂದ್ರೆ ಲಿವರ್ ಇಂದಾನೇ ನಮ್ಗೆ ಎನರ್ಜಿ ಸ್ಟಮಕ್ ಸ್ಪ್ಲೀನ್ಗೆ ಹೋಗ್ತಿರುತ್ತೆ. ಅಲ್ಲಿ ಲಿವರ್ ಹೀಟ್ ಆದ್ರೆ ಸ್ಟಮಕ್ ಸ್ಪ್ಲೀನ್ ಹೀಟ್ ಆಗೇ ಆಗುತ್ತೆ. ಜೊತೆಗಲ್ಲಿ ಕಿಡ್ನಿ ಕೂಡ ಹೀಟ್ ಆಗುತ್ತೆ. ಇಲ್ಲಿ ಹೀಟ್ ಆಗೋದ್ರಿಂದ ಬರೀ ಮಂಡಿ ನೋವು ಅಷ್ಟೇ ಬರುತ್ತಾ? ಇಲ್ಲ, ನಿಮ್ಗೆ ಗ್ಯಾಸ್ ಜಾಸ್ತಿ ಪಾಸ್ ಆಗ್ತಿರುತ್ತೆ, ಹಿಮೋಗ್ಲೋಬಿನ್ ಕಡಿಮೆ ಆಗುತ್ತೆ, ಆಮೇಲೆ ಎಲ್ರು ಕೂಲ್ ಉದುರುತ್ತೆ ಅಂತ ಹೇಳ್ತೀವಿ. ನಾವೇನ್ ಮಾಡ್ತೀವಿ, ಓ ನೀರ್ ಸರಿ ಇಲ್ಲ ಅಂತ ನೀರ್ ಚೇಂಜ್ ಮಾಡ್ಕೊಂತೀವಿ, ಶಾಂಪೂ ಸರಿ ಇಲ್ಲ ಅಂತ ಶಾಂಪೂ ಚೇಂಜ್ ಮಾಡ್ಕೊಂತೀವಿ. ಬಟ್ ಅಲ್ಲಿ ಮೇನ್ ಏನ್ ತೊಂದ್ರೆ ಆಗಿರುತ್ತೆ? ಮೇನ್ ನಮ್ಮದು ಫುಡ್. ನಿಮ್ದು ಮ್ಯೂಟ್ ಮಾಡ್ಕೊಂಬಿಡಿ ಮೇಡಮ್, ಮ್ಯೂಟ್ ಮಾಡ್ಕೊಳ್ಳಿ ನಿಮ್ದು. ಓಕೆ. ಸರಿ. ನಿಮ್ಗೆ ಮಂಡಿ ನೋವು ಸೊಲ್ಯೂಷನ್ ಕೊಡ್ತಾ ಇದೀನಿ. ಮಂಡಿ ನೋವು ಮೊದ್ಲಿಗೆ ಯಾಕೆ ಬರುತ್ತೆ ಅಂತ ನಾವು ಅರ್ಥ ಆಗ್ಬಿಟ್ರೆ ನಾವೇ ಸರಿ ಟ್ರೀಟ್ ಮಾಡ್ಕೊಳ್ಬಹುದು ಮಂಡಿ ನೋವನ್ನ. ಸರಿನಾ? ಇಲ್ಲಿ ಮಂಡಿ ನಿಮ್ಗೆ ಕಟ್ ಕಟ್ ಅಂತ ಸೌಂಡ್ ಬರ್ತಾ ಇದೆ ಅಂದ್ರೆ ಸ್ಟಮಕ್ ಸ್ಪ್ಲೀನ್ ಅಲ್ಲೂ ಹೀಟ್ ಆಗಿರುತ್ತೆ, ಲಿವರ್ ಮತ್ತೆ ಗಾಲ್ ಬ್ಲಾಡರ್ ಹೀಟ್ ಆಗಿರುತ್ತೆ, ಜೊತೆ ಕಿಡ್ನಿ ಮತ್ತೆ ಯೂರಿನರಿ ಬ್ಲಾಡರ್ ಕೂಡ ಹೀಟ್ ಆಗಿರುತ್ತೆ. ನಿಮಗೆ ಮೇನ್ ಇವಾಗ ಸಿಂಪ್ಟಮ್ ಅಲ್ಲಿ ಬರೀ ಮಂಡಿ ಕಟ್ ಕಟ್ ಅಂತ ಸೌಂಡ್ ಬರ್ತಾ ಇದೆ ಅಂದ್ರೆ ನಿಯರ್ ಫ್ಯೂಚರ್ ಅಲ್ಲಿ ಕಿಡ್ನಿ ಸ್ಟೋನ್ ಆಗೋ ಚಾನ್ಸಸ್ ಇರುತ್ತೆ. ಇವನ್ ಹಿಮೋಗ್ಲೋಬಿನ್ ಕೂಡ ಕಡಿಮೆ ಆಗುತ್ತೆ. ಜೊತೆಗೆ ಕಣ್ಣು ಉರಿಯೋದು, ಕಣ್ಣು ಒಂಥರ ಬ್ಲರ್ ತರ ಅನ್ಸೋದು, ಆಮೇಲೆ ಕಣ್ಣು ಹತ್ರ ಇಚ್ಚಿಂಗ್ ಬರೋದು, ಆಮೇಲೆ ಸ್ಕಿನ್ ಎಲ್ಲ ಒಡ್ಕೊಳ್ಳುತ್ತೆ, ಹಿಂಬಡಿ ಒಡ್ಕೊಳ್ಳೋದು, ಆಮೇಲೆ ಮೋಷನ್ ಅಲ್ಲಿ ಬ್ಲಡ್ ಹೋಗೋದು, ಆಮೇಲೆ ಕೆಲವ್ರಿಗೆ ಯೂರಿನ್ ಅಲ್ಲಿ ಬ್ಲಡ್ ಹೋಗುತ್ತೆ, ಕೆಲವರಿಗೆ ಮೆನ್ಸಸ್ ಆದಾಗ ಎಕ್ಸೆಸ್ ಫ್ಲೋ ಹೋಗ್ತಾ ಇರುತ್ತೆ. ನೋಡಿ, ಇಷ್ಟೆಲ್ಲಾ ಇಶ್ಯೂಸ್ ಇರುತ್ತೆ. ಬಟ್ ನೀವು ಒಂದ್ ವಾರ ನಮ್ಮ ಹತ್ರ ಥೆರಪಿ ತಗೊಂಡಾಗ ಈ ಎಲ್ಲಾ ಸಿಂಪ್ಟಮ್ಸ್ ಕ್ಲಿಯರ್ ಆಗುತ್ತೆ. ಇವಾಗ ನಾನು ನಿಮ್ಮ ಮಂಡಿ ನೋವು ಬರುತ್ತೆ ಅಂದ್ರೆ, ಜೊತೆಗೆ ಸ್ವೆಲ್ಲಿಂಗ್ ಇದೆ ಅಂತಂದ್ರೆ, ಇಲ್ಲಿ ಸ್ಟಮಕ್ ಸ್ಪ್ಲೀನ್ ನ ಸ್ಟ್ರೆಂತ್ ಮಾಡ್ಬೇಕು, ಜೊತೆಗೆ ಕಿಡ್ನಿ ಮತ್ತೆ ಲಿವರ್ ನ ಕೂಡ ಸ್ಟ್ರೆಂತ್ ಮಾಡ್ಬೇಕು. ನಿಮ್ಗೆ ನಾನು ST43 ಅಂತ ಪಾಯಿಂಟ್ ಬರುತ್ತೆ, ಇಲ್ಲಿ ಕೆಳಗ್ ಬರುತ್ತೆ ಕಾಲ ಹತ್ರ. ಇಲ್ಲಿ ST43 ನ 20 ಸರಿ ಒತ್ತಬೇಕು. ಅವಾಗ ನಿಮ್ಗೆ ಓಕೆ. ಸ್ವೆಲ್ಲಿಂಗ್ ರೆಡ್ಯೂಸ್ ಆಗುತ್ತೆ. ವಾರದಲ್ಲಿ 2 ದಿನ ಮಾತ್ರ ಪ್ರೆಸ್ ಮಾಡಿ. ಜೊತೆಗೆ ಇಲ್ಲಿ K3 ಅಂತ ಪಾಯಿಂಟ್ ಬರುತ್ತೆ, ಈ K3ನ 20 ಸರಿ ಒತ್ತಬೇಕು. K3 ಪಾಯಿಂಟ್ ಎರಡು ಕಾಲಲ್ಲಿ ಓಕೆ. 20 ಸರಿ ಒತ್ತಬೇಕು. ಆಗ ಕಿಡ್ನಿ ನಿಮ್ಗಲ್ಲಿ ಹೀಟ್ ಆಗುತ್ತೆ. ವಾರದಲ್ಲಿ 2 ದಿನ ಮಾತ್ರ ಪ್ರೆಸ್ ಮಾಡಿ. ಜೊತೆಗೆ ಲಿವರ್ ಇಂದ ಏನಾರ ನಿಮ್ಗೆ ಲಿವರು ಕೂಡ ಅಲ್ಲಿ ಫಂಕ್ಷನಿಂಗ್ ಇಂಬ್ಯಾಲೆನ್ಸ್ ಆಗಿರುತ್ತೆ, ಅಲ್ಲೂ ಕೂಡ ಕೋಲ್ಡ್ನೆಸ್ ಜಾಸ್ತಿ ಆಗಿರುತ್ತೆ. ಇಲ್ಲಿ ಲಿವರ್ 3 ಪಾಯಿಂಟ್ ಪ್ರೆಸ್ ಮಾಡಿದಾಗ ನಿಮ್ಗೆ ಅಲ್ಲಿ ಲಿವರ್ ಫಂಕ್ಷನಿಂಗ್ ಇಂಪ್ರೂವ್ ಆಗುತ್ತೆ. ಅಂದ್ರೆ ಲಿವರ್ ಇಂದ ಈಸಿಯಾಗಿ ಸ್ಟಮಕ್ ಸ್ಪ್ಲೀನ್ಗೂ ಎನರ್ಜಿ ಹೋಗುತ್ತೆ, ಲಿವರ್ ಇಂದ ಕಿಡ್ನಿಗೂ ಕೂಡ ಎನರ್ಜಿ ಪಾಸ್ ಆಗುತ್ತೆ. ಇಲ್ಲಿ 3 ಆರ್ಗನ್ ನ ಸ್ಟ್ರೆಂತ್ ಮಾಡ್ಬೇಕು. ಜೊತೆಗೆ ನಮ್ ಫುಡ್ ಹ್ಯಾಬಿಟ್ಸ್ ನ ಸರಿ ಮಾಡ್ಕೋಬೇಕು. ಹಾಲು, ಮೊಸರು, ಮಜ್ಜಿಗೆ ತಗೋಬಾರ್ದು. ಆಮೇಲೆ ದಂಟ್ ಸೊಪ್ಪು, ಬಸಳೆ ಸೊಪ್ಪು ಆಗ್ಲಿ, ಬೂದುಗುಂಬಳಕಾಯಿ ಆಗ್ಲಿ ತಗೋಬಾರ್ದು. ಹಣ್ಣುಗಳು ಯಾವ್ದು ತಿನ್ಬಾರ್ದು. ಆಮೇಲೆ ಸ್ವೀಟ್ಸ್ ತಿನ್ಬಾರ್ದು. ತಂಪ್ ಮಾಡುವಂತ ಸೊಪ್ಪುಗಳನ್ನ ಉಪಯೋಗಿಸಬಾರ್ದು. ದಾಳಿಂಬೆ ಜ್ಯೂಸು ವಾರದಲ್ಲಿ 2 ದಿನ ತಗೋಬೇಕು. ಆಮೇಲೆ ಪೈನಾಪಲ್ ಜ್ಯೂಸು ವಾರದಲ್ಲಿ 2 ದಿನ ತಗೋಬೇಕು. ಆಮೇಲೆ ಹುರುಳಿಕಾಳು ಪಲ್ಯ ಆಗ್ಲಿ, ಸಾಂಬಾರ್ ಆಗ್ಲಿ ಅದನ್ನ ವಾರದಲ್ಲಿ 2 ದಿನ ಉಪಯೋಗಿಸ್ಬೇಕು. ಜೊತೆಗೆ ಡೈಲಿ 10,000 ಸ್ಟೆಪ್ಸ್ ವಾಕ್ ಮಾಡ್ಬೇಕು. ಆಮೇಲೆ